ಜಾಸ್ತಿ ಬೆಂಕಿ ಬರಬೇಕು ಅಂದರೆ ಈ ರೀತಿ ಮಾಡ್ತೀರಾ? ಸುತ್ತನೇ ಇರಬೇಕು. ಆಮೇಲೆ ಕೆಂಡೆ ಎಲ್ಲ ಏನು ಮಾಡ್ತೀರಾ? ಮತ್ತೆ ಇರಾಗಂತ ಇರುತ್ತೆ, ಮತ್ತೆ ನೀರು ಹಾಕ್ತೀನಿ. ಅದು ಕೆಂಡ ಹೊಸದು ಬೇಕು ಅಂದರೆ ನಾಳೆಗೆ ಅದು ನಾಳೆ ಬೇರೆ ಆಗುತ್ತೆ, ಬೇರೆ ತಗೋಬೇಕು. ಬೇರೆ ಕೆಂಡ ರೆಡಿ ಮಾಡ್ಕೋಬೇಕು. ಆಮೇಲೆ ಮತ್ತೆ ಹಿಂಗೆ ಇದ್ರೊಳಗೆ ಏನು ಹಾಕ್ತೀರಮ್ಮ? ಏನು ಮಿಸಿ ಒಳಗಡೆ ಏನು ಎಣ್ಣೆ ಇದೆ? ಏನಿಲ್ಲ, ಎಣ್ಣೆ ಮನೆ ಸ್ವಲ್ಪ ಆಯಿಲ್ ಹಾಕ್ತೀವಿ. ಆಯಿಲ್ ಹಾಕ್ಬಿಟ್ಟು ಗಾಳಿ ಇರುತ್ತೆ, ಗಾಳಿ ಏರ್ ಬರುತ್ತೆ, ಏರ್ ಬರುತ್ತೆ ಅಷ್ಟೇ. ಇದು ಇದೇ ರೀತಿನ ಬೇಯಿಸೋದು? ಎಷ್ಟು ನಿಮಿಷ ಬೇಯಿಸ್ಬೇಕು? ಹಂಗೇನೆ 5 ನಿಮಿಷ 10 ನಿಮಿಷ ಬೇಯ್ತದೆ ಇದು. ಯಾಕೆಂದ್ರೆ ಇದು ಏರು ಥರ ಜಾಸ್ತಿ ಕೆಂಡದ್ದಲ್ವಾ, ಫಾಸ್ಟ್ ಆಗಿ. ಹಂಗೆ ಅದನ್ನ ಮುಳುಗಿಸೋದು ಅದು ಆ ಕಡೆ ಬೇಕೈತೆ. ಇಲ್ಲಿ ಬೆಂದ್ಮೇಲೆ ಇದು ಬೇಕ್ ಈಸಿ ಅಲ್ಲ? ಅದು ಕುದಿಸೋದು ನೀರಲ್ಲಿ. ಕುದಿಸೋದು ಬೇರೆ, ಅದು ಸ್ವೀಟ್ ಇರುತ್ತೆ, ಇದು ಖಾರ ಖಾರ ಐತೆ. ಸ್ವೀಟ್ ಖಾರ ಯಾರು ಹೇಳ್ತಿರೋದು? ನಾಟಿ ಬೇಕಾದ್ರೆ ನಾಟಿ, ಸ್ವೀಟ್ ಬೇಕಾದ್ರೆ ಯಾರಿಗೂ ಖಾರ ಹಾಕ್ಬೇಕಾ? ಮತ್ತೆ ಖಾರ ಕೊಟ್ಟೆ ಏನು ಹಾಕ್ಬಿಡು ಅಂತ ಹಂಗಂತೆ ಕೊಡು. ಗಟ್ಟಿ ಇಲ್ಲ ಕೊಡು. ಅದೇ ಥರ ಕೊಡೋದು? ಹೌದು, ಅವರಲ್ಲಿ ಕೊಡಂಗಿಲ್ಲ. ಆದ್ರೆ ನಾವು ಈಗ ಮಕ್ಳು ಇಟ್ಕೊಂಡು ಬಿಸಿ ಅಲ್ವಾ, ಬಿಸಿ ಸುಡುತ್ತಲ್ಲ, ಅದಕ್ಕೆ ಕೊಡೋದು. ಹೋಗಕ್ಕಾಗಲ್ಲ ಅಂತ. ಇಲ್ಲಾಂದ್ರೆ ಇಲ್ಲೇ ಆದ್ರೆ ಏನು ಸಾರು ಕೊಡೋಣ. ಬೇಕಾದೇನಾ? ನೀರು ಹಾಕ್ಕೊಂಡು ಬಿಡಿ, ನಾನು ತೆಗಿತೀನಿ ಬಿಡಿ. ಬಿಸಿ ನೀರು ಕೈಗಾರ ಸುಡುತ್ತೆ ನೋಡಿ. ಹಸುಗಳು ಹಾಕ್ಬೇಕಂತ ಅಲ್ಲಿಲ್ಲ. ಅವ್ರ ಅಮ್ಮ ಇಲ್ಲಿ ಜೋಳ ಸುಡ್ಬೇಕಂತೆ, ಅದೆಲ್ಲ ಸಿಪ್ಪೆನೆಲ್ಲ ಕಿತ್ತಿ ಹಸುಗೆ ಹಾಕ್ಬೇಕಂತೆ, ಅದು ಹೊಟ್ಟೆ ತುಂಬಿಸ್ಕೋಬೇಕಂತೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೂ ಹುಲ್ಲಿಲ್ಲ. ಹಾಕಿ ಅಂತ ಕೇಳ್ತಾನೆ. ಹಸು ಹುಲ್ಲಿಲ್ಲ. ಬೆಂಗಳೂರಲ್ಲಿ ಈ ಥರ ಏನಾದ್ರು ತಿನ್ಕೊಂಡೇ ಬದುಕಬೇಕಲ್ಲ. ಹೆಂಗೆ ತೊಗೊಳಗೆ ಹಾಕ್ತಾರೆ ನೋಡಿ, ಹಾಕಿ ಅಲ್ಲಿ ಹಾಕೋ ಪಾಪ. ನಾವು ನಿನ್ನೆ ನೋಡ್ತಾ ಇದ್ದದ್ದು. ಹಾಕು, ಅದಕ್ಕೆ ಹಾಕ್ಬೇಕು, ಅದಕ್ಕೆ ಹಾಕು. ಕೊಡು ಹಾಕು. ಪಾಪ ಅದಕ್ಕೂ ಹುಲ್ಲಿಲ್ಲ. ಹಾಕು 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 ಹಾಕು. ಗೋವು ಕಾಮಧೇನು ಏನಾದ್ರ ಹೆಸರು? ಅದ್ರ ಹೆಸರು ಏನು ಹೇಳು? ಹಸು. ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಾ? ಇಂಗ್ಲೀಷು ಕೌ. ಏನಿನ ಹೆಸರು? ನಿನ್ನ ಹೆಸರು ಹೇಳು. ಏನು ನಿನ್ನ ಹೆಸರು? ಹಸುಗೂ ಜೋಳ ಕೊಡ್ತೀಯಾ? ಪಾಪ ಅದಕ್ಕೂ ಹುಲ್ಲು ಸಿಗಲ್ಲ ಬೆಂಗಳೂರಲ್ಲಿ. ಇನ್ನೇನು ತಿನ್ಬೇಕದು? ಕೊಡು, ಹಂಗೆ ಕೊಡು, ತಿನ್ನುತ್ತೆ. ಕೊಡು ಹಂಗೆ ಎಸಿ ಕೊಡು. ಕೊಡೋದು ಬಾಯಿಗೆ ಕೊಡಬೇಕು, ತಿನ್ನುತ್ತದು. ಕೊಡು ಬಾಯಿಗೆ. ಬಾಯಿ ಹತ್ರ ಕೊಡ್ಬೇಕು, ಅದಕ್ಕೆ ಬಾಯಿ ಹತ್ರ ಕೊಡು.
ಏನು ಮಾಡಲ್ಲ ಅದು ಅದೇನು ಮಾಡಲ್ಲ. ನೋಡು ನೀನು ಕೊಡ್ತಾ ಇರೋಕ್ಕೆ ಖುಷಿ ಅದಕ್ಕೆ ನಗು ಬರ್ತಿದೆ ಪಾಪ. ನೀನು ಊಟ ಆಗ್ತಾ ಇದೆಯಾ ಅದಕ್ಕೆ ಖುಷಿ ಅದಕ್ಕೆ. ಕೊಡು ಬೈಕ್ ಕೊಡು ಇಲ್ಲಿ ಕೊಡೋದು. ಬಿಡು ಅದೇ ತಿನ್ನುತ್ತೆ ಬಿಡು. ನೋಡ ಕೊಡ್ತಾರೆ ಎಷ್ಟು ಖುಷಿ ಅವನಿಗೆ. ಅವನೇ ನಗ್ತಾನೆ ಖುಷಿ ನಾನು ಕೊಡ್ತಾ ಇದ್ದೀನಲ್ಲ ಅಂತ. ಕಟ್ಟಿಬೇಕಂತ ಇನ್ನು ಗಟ್ಟಿ ಸುಡಬೇಕಾದು ಇಷ್ಟೇನಾ? ಅಲ್ಲ ಇದೇ ಬಿಡಿ ನನ್ನ ಮಕ್ಕಳು ಖಾರ ಏನೇನು ಮಿಕ್ಸಿಂಗ್ ಮಾಡಿದ್ದೀರಾ ಅದಕ್ಕೆ? ಮೆಣಸಿನ್ಕಾಯಿ ಏನು? ಪುದೀನ, ಕೊತ್ತಂಬರಿ, ಕಾಳುಮೆಣಸು, ಜೀರಿಗೆ, ಹುಣಸೆಹಣ್ಣು, ಉಪ್ಪು. ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಅಂದರೆ ಬೆಳ್ಳುಳ್ಳಿ ಒಂದು ಹಾಕಲ್ಲ. ಬೆಳ್ಳುಳ್ಳಿ ಒಂದಿಲ್ಲ. ಇಲ್ಲ ಸ್ವಲ್ಪ ಜನ ಬೆಳ್ಳುಳ್ಳಿ ತಿನ್ನಲ್ಲ. ಇದಕ್ಕೆ ಇದು ಕೆಂಪು ಏನದು ಚಟ್ನಿ ಪುಡಿ ಈ ಥರ ಇದೆ. ಚಿಲ್ಲಿ ಪೌಡ್ರು, ಲೆವೆನು, ಸಾಲ್ಟ್. ಇದಕ್ಕೆ ಅದಕ್ಕೆ ಅದೆಲ್ಲ ಇನ್ನೂ ಬೇಕಾ ನೀವು ಅಮ್ಮನಿಗೆ ಹಸುಗೆ ಹಾಕಕ್ಕಲ್ಲಿ? ಹಸು ಇವಾಗ ಹಾಕಿದ್ದೀರಾ ಮತ್ತೆ ಹೋಗಲ್ಲ ಅದು ನೋಡು ಹಂಗೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಇನ್ನೂ ಬೇಕದಕ್ಕೆ ಹೊಟ್ಟೆ ತುಂಬಲ್ಲ ಪಾಪ ಅದಕ್ಕೆ. ಇನ್ನೂ ಬೇಕಂತೆ ಇನ್ನೂ ಬೇಕದಕ್ಕೆ ಹೊಟ್ಟೆ ತುಂಬಲ್ಲ. ಕೊಡುವಂತ ಬಂತಾನೆ ಅಲ್ಲೇ ಹಾಕಿದ್ರೆ ಅದೇ ತಿನ್ನೋದು ಸಾಕು. ಹೊಟ್ಟೆ ತುಂಬಲ್ಲ ಅದಕ್ಕೆ. ಡೈಲಿ ಬಂದ್ಬಿಡ್ತದಲ್ಲ ಇವಾಗ ಬಂದ್ಬಿಟ್ಟಿಲ್ಲೇ ನಿಂತ್ಕೊಳ್ಳೋದು. ಅಭ್ಯಾಸ ಆಗ್ಬಿಡುತ್ತೆ ಅದಕ್ಕೆ ತಿಂದು ಇಲ್ಲೇ ನಿಂತ್ಕೊಳ್ಳುತ್ತೆ ಪಾಪ. ಇನ್ನೆಲ್ಲಿ ಸಿಗುತ್ತೆ ಉಳ್ಳಿಲ್ಲ ಅದಕ್ಕೆ. ಬೆಂಗಳೂರಲ್ಲೆಲ್ಲ ಎಲ್ಲ ಹುಲ್ಲು ಸಿಗುತ್ತೆ. ಹೋಗು ಅಮ್ಮ ಜೊತೆ ಹೋಗಿ ಬರೋ ಒಂದು ರೌಂಡ್ ಬರೋದು ಹೇಳ್ತೀನಿ. ಮಿಸಿರ್ ಮಾಡ್ಕೊಂಡ್ಬಿಡುತ್ತೆ. ಸ್ವಿಚ್ ಆನ್ ಮಾಡಿ ಗರ್ರ ತಿರ್ಗದ ಹೋಗ್ಬರ ಅಮ್ಮ ಜೊತೆ. ಅದಕ್ಕೆ ಗ್ಯಾಸ್ ಎಲ್ಲ ಎಷ್ಟು ಖರ್ಚು ಬೀಳುತ್ತೆ ಅದಕ್ಕೆ? ಎಷ್ಟು ದಿನ ಬರುತ್ತೆ? ಸರ್ ಅದು 8 ದಿವಸ ಗ್ಯಾಸು. 8 ದಿವಸಕ್ಕೆ ಇನ್ನೊಂದು ಗ್ಯಾಸ್ ಚೇಂಜ್ ಮಾಡಬೇಕು. 1200 ರೂಪಾಯಿ ಗ್ಯಾಸ್ ಬೆಲೆ ಈಗ. ಬ್ಲ್ಯಾಕ್ ಅಲ್ವಾ ಅಂದರೆ ಈ ವಾರ ಕೊಡಲ್ವಲ್ಲ. ತಿಂಗಳದಾದರೆ ಫಿಕ್ಸ್ ಮಾಡ್ತೀವಿ. ಹೋದ್ರೆ ಹಾಗಾಗಿ ಕೆಂಡ ಬೇಕಂದ್ರೆ ಹಿಂಗೆ ಮತ್ತೆ ರೆಡಿ ಮಾಡ್ಕೊಂಡಿದ್ದೀರಾ ಇದು? ಕೇರ್ಪೇಟೆ ಕಡೆ ಯಾವ ಊರಮ್ಮ ನಿಮ್ಮದು? ಕೇರ್ಪೇಟೆ ಕೇರ್ಪೇಟೆ ಪಕ್ಕ ರಾಮನಹಳ್ಳಿ ಅಂತ. ರಾಮನಹಳ್ಳಿ. ನಾನಲ್ಲಿ ಆಗ್ಬಿಟ್ಟೆ ಆ ಕಡೆ ಅಗಸರಳ್ಳಿ ಅದು ಬಿಟ್ಟರೆ ಈ ಕಡೆ ಇನ್ನೊಂದು ಚಿನ್ಕುರ್ಳಿ ಎಲ್ಲ ಗೊತ್ತು ನೋಡಿ. ಪಾಂಡವಪುರ ಚಿನ್ಕುರ್ಳಿ ಆ ಸೈಡ್ ಎಲ್ಲ ಗೊತ್ತು ನಮಗೆ. ನಮ್ಗೆ ಅಗಸರಳ್ಳಿ, ಆದ್ನೂರು, ಕೇರ್ಪೇಟೆ, ಚಿನ್ಕುರ್ಳಿ, ಆಮೇಲೆ ಈ ಕಡೆ ಇನ್ನು ಯಾವ್ದು ಬೋಬಳಿಗಳು ಬರ್ತವೆ ಅಲ್ಲಿ ನೋಡಿದ್ದೀನಿ. ನಮ್ದು ಕೇರ್ಪೇಟೆ ಶೀಳ್ನೆರೆ ಹೋಗ್ಲಿ ನಡಕೆರೆ ಪೋಸ್ಟು. ಶೀಳ್ನೆರೆ ಗೊತ್ತು. ಶೀಳ್ನೆರೆ ಹೋಗ್ಲಿ ಆಮೇಲೆ ಇನ್ನೊಂದು ಯಾವುದು ಬೂಕನಕೆರೆ ಹೋಗ್ಲಿ ಎಲ್ಲ ಬರ್ತದೆ. ಕೆರೆ ಹೋಗ್ಲಿ. ಬೂಕನಕೆರೆ ಎಲ್ಲ ನಮ್ಮ ರಿಲೇಷನ್ ಇದ್ದಾರೆ ಅಲ್ಲಿ ಗುಮ್ನಳ್ಳಿ ಸೈಡೆಲ್ಲ. ಹೇಳಿ ಅಂತ ಯಾಕೆ ತಿನ್ಕತ್ತಾರೆ. ಚಿಕ್ಕಡಿ ಕಳ್ಸಿ ದೀಪು ರೂಢಿ ಆಗ್ಬಿಟ್ಟೈತಲ್ಲ ಹೋಗಲ್ಲ. ನೋಡಿ ಯಾರೋ ಕೊಡ್ತಾರೆ ಅಂದ್ರೆ ಯಾರೋ ಬಂದ್ಬಿಟ್ರೆ ಅವ್ರು ಓನರು. ಬಂದ್ಬಿಡ್ತಾರೆ ಹಾಂ ಚಿಕ್ಕ ಕರುಗಳಾದ್ರೆ ತಗೊಂಡು ಹೋಗ್ಬೋದು. ದೊಡ್ಡ ಆಗಲ್ವಲ್ಲ. ಗಾಡಿ ಇಸಿ ಹೇಳ್ಕೊಂಡು ಹೋಗ್ಬೇಕು. ಏಯ್ ಬೇಡ ಅಂತವನೇ. ಇನ್ನೊಂದು ಸ್ವಲ್ಪ ಕೊಡೋಣ ಅಂತವನಲ್ವಾ.
ಹುಲ್ಲಿಲ್ಲ ಪಾಪ ಅವಕ್ಕೂ ಇನ್ನೇನು ಹುಲ್ಲಿಲ್ಲ, ಏನು ಮಾಡ್ತೀರಣ್ಣ ಬೆಂಗಳೂರು. ನೀರೆಲ್ಲಿ ಕೊಡ್ತೇವೆ ಕುಡಿತಾವ ಗೊತ್ತಿಲ್ಲ ಅಲ್ವಾ. ಮನೇಲಿ ಸಾಕಿರೋ ಹಸುಗಳೇ ಅಂತ ನೀವು ಸಾಕಿರೋದ್ರ ಮುಗ್ದರೆ ಏನು ಆಗ್ತದಲ್ಲ ಅವಕ್ಕೆ ಬಿಡ್ತಾರೆ. ವ್ಯಾಪಾರ ಆಯ್ತಿಲ್ಲ ಯಜಮಾನ್ರು ಕೈ ಗಡಿಯೆಲ್ಲ ರಾತ್ರಿ ಮುಗಿದ್ಮೇಲೆ ಇಲ್ಲೇ ಬಿಟ್ಬಿಟ್ಟು ಹೊಡಿತೀರಾ, ತಳ್ಕೊ ಹೋಯ್ತೀರಾ ಮನೆಗೆ? ಹೊತ್ತು ಕೊಡ್ತಾ ಇದೆ ಅವ್ರಿಗೆ. ಇಲ್ಲ ತಳ್ಕೊಂಡು ಹೋಗಿ ಆಮೇಲೆ ಮತ್ತೆ ತಳ್ಕೊಬತ್ತೀರಾ? ಹಾಂ